ಹೌದು, ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್. ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಎಸ್, ಹೌದು, ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಕಲಿತು ಬಂದು ಈಗ ನಮ್ಮ ನಯನ ಸೂದಿದ್ರಲ್ಲ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ. ಆಮೇಲೆ ತಿರ್ಗಿ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಿ ಟ್ರೈನ್ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ. ನಮ್ಮ ಜಗದೀಶ್ ಈಗ ತಿರ್ಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಜಡೇಶ್ ಡೈರೆಕ್ಷನ್ನು. ಭೀಮಾ ಮುಗಿದ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ. ಹಾಂ, ಒಂದು ಸ್ವಲ್ಪ ಈ ಭೀಮಾದೆಲ್ಲ ಕೆಲಸಗಳು ಮತ್ತು ಆಫ್ ದ ರೆಕಾರ್ಡ್ ಹೇಳ್ತೀನಿ ನಿಮ್ಗೆ ಏನು ನಡೀತದೆ. ಕತ್ಲು ಚಂದ್ರ ಏನು ಮಾಡೋದು ಒಂದೊಂದ್ಸತಿ. ಹೌದೌದು ಹೌದು ಹೌದು, ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್. ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಎಸ್, ಹೌದು, ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಕಲಿತು ಬಂದು ಈಗ ನಮ್ಮ ನಯನ ಸೂದಿದ್ರಲ್ಲ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ. ಆಮೇಲೆ ತಿರ್ಗಿ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಿ ಟ್ರೈನ್ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ. ಸೊ ಹಂಗಾಗಿ ನಾನೇ ತಂದೆ, ಮೋನಿಕಾನೇ ಮಗಳು ಮಾಡ್ತಾರೆ. ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಅವತ್ತು ನಿಮ್ಮ ಹತ್ರ ಹೇಳ್ತೀನಿ. ನಾಳೆ ಒಂದೇ ಆಸೆ ನನಗೆ, ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ನಿಂತ್ಕೊಳ್ದಿರೋ ಪರವಾಗಿಲ್ಲ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಆಸೆ. ಅದನ್ನು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ. ಒಂದೊತ್ತು ನಮ್ಮದೇನೋ ಶಕ್ತಿ, ನಾವು ಅವ್ರು ಕೊಟ್ಟಿರೋದು ನಮಗೆ. ಅವ್ರ ಜೊತೆ ಒಂದೊತ್ತು ಊಟ ಮಾಡೋಕೆ ನಾನು ಒಂಚೂರು ಅವ್ರ ಜೊತೆ ಇದ್ದರೆ ನನಗೆ ಅಷ್ಟೇ ಖುಷಿ, ಇನ್ನೇನು ಖುಷಿ. ಇದೆಲ್ಲ ಮರ್ತು ಬಿಟ್ಟಿದ್ದೀನಿ, ಏಜ್ ಎಲ್ಲ ನನ್ನ ತಲೆಯಲ್ಲಿಲ್ಲ. ನೀವೇ ನೆನಪಿಸೋದು ನನಗೆ. ಹಾಂ, ಹೌದು, ಫೈರ್ ಇಂಜಿನ್ ಇದೆ, ಆ್ಯಂಬುಲೆನ್ಸ್ ಇದೆ. ಸೊ ಹಂಗಾಗಿ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ. ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ. ಯಾಕಂದರೆ ನಾವು ನಮಗೆ ಅದು ಹೆಂಗೆ ಹೇಳ್ತಾರೆ, ನಿಜವಾದ ಶಕ್ತಿಗಳೇ ಅವರು, ನಿಜವಾದ ಶಕ್ತಿನೇ ಅವರು. ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ, ಅವ್ವ ಅಭಿಮಾನಿ ಅಂತ. ನಿಜವಾದ ಶಕ್ತಿಗಳೇ ಅವರು. ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಷ್ಟೇ. ಒಂದು ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ, ಅಂದರೆ ಸದ್ಯದಲ್ಲೇ ಶಿವಣ್ಣ ಮತ್ತು ದುನಿಯಾ ವಿಜಯ್ ಸಿನಿಮಾ ಮಾಡ್ತಾರೆ ಅಂತ ಮಾತುಕತೆ ಅಂದರೆ ಸ್ಟಾಕ್ ಆಗುತ್ತೆ, ಮತ್ತು ಅದು ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ. ಯಾವಾಗ ಕಾಂಬಿನೇಷನ್ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನಿಜವಾಗ್ಲೂ ವೆಯ್ಟ್ ಮಾಡ್ತಾಯಿದ್ದೀನಿ. ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು. ನಂಗೆ ಮನಸಾರೆ ತುಂಬ ಖುಷಿ ಇದೆ. ಅದು ನೋಡಬೇಕು, ಗೊತ್ತಿಲ್ಲ. ಅದನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ. ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ಸುಮ್ಮನೆ. ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಡೇಟ್. ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಡೇಟ್. ಹೌದು, ಎಲ್ಲ ಕಂಪ್ಲೀಟ್ ಆಗಿದೆ. ಏನೋ ನಿಮ್ಮ ಆಶೀರ್ವಾದದಿಂದ ಹಂಗೆಲ್ಲ ಆಗಲಿ ಅನ್ನೋ ಆಸೆ. ಅಂದರೆ ಹಂಗಾಗಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಹಂಗಿದೆ. ವಿಷಯ ಎಲ್ಲ ಮಕ್ಕಳಿಗೆ, ಅಂದರೆ ಎಲ್ಲ ಯೂತ್ಸ್ಗೂ ಮುಟ್ಟೋ ಥರ ಇರೋದ್ರಿಂದ ಎಲ್ಲ ಕಡೆ ಅದು ಗೊತ್ತಿಲ್ಲ ಸರ್, ಅದು ಆಗಬೇಕದು. ನಾವು ಅಂದ್ಕೊಂಡು ಮಾಡಬಾರ್ದು ಅದನ್ನು. ಅವ್ರ ಫಾದರ್ ತೀರ್ಕೊಂಡ್ರು. ಹೌದು, ಇಲ್ಲ ಕೃಷ್ಣ ಸಾರ್ಥಕ್ ಇದು ಪ್ರೊಡ್ಯೂಸರ್ ಅಲ್ಲ, ಜಗದೀಶ್ ಮಾತ್ರ. ಆದಷ್ಟು ಜಲ್ದಿ ನಾನು ಜಡೇಶ್ ಇಬ್ಬರು ಕಾಯ್ತಾ ಇದ್ದೀವಿ. ಜಗದೀಶ್ ಹಿಡ್ಕೊಂಡಿದ್ದೀವಿ, ಜಲ್ದಿ ರಿಲೀಸ್ ಮಾಡಪ್ಪ, ನಾವು ಶೂಟಿಂಗ್ ಹೋಗಬೇಕು ಅಂತ. 100% ಜಡೇಶು ಅಂದರೆ ಅದು ಹೆಂಗೆ ಹೇಳ್ತಾರೆ, ಮೋಸ್ಟ್ಲಿ ಜಡೇಶ್ಗೂ ನಿಂದೆ ಪರ್ಫೆಕ್ಟ್ ಜೋಡಿ ಆಗತ್ತೆ ಈ ಸತಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ ಎಲ್ಲ ಸೇರೋಣ. ಆಫ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.